ಮೂಲಂಗಿ ನಡಿಲ ಅರ್ಜೆಂಟ್ ಆಗಿ ನಮ್ಮ ಗೃಹ ಮಂತ್ರಿಗಳನ್ನ ಮಾತಾಡ್ಕೊಂಡು ಬರೋಣ ನಡಿಲ. ಅಯ್ಯೋಡೋ ಅವ್ರನ್ನ ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೋ. ಲೇ ಗೊತ್ತಿಲ್ಲ ಅನ್ನೋದ್ರಲ್ಲಿ 10 ಉತ್ತರ ಇರ್ತವೆ ಕಳ್ಳ. ಅವು ನಿನ್ನಂತ ಬುರುಡಿನಲ್ಲಿ ಮೆದ್ಲು ಇಲ್ದೇ ಇರೋರ್ಗೆ ಗೊತ್ತಾಗಕ್ಕಿಲ್ಲ ಬಾರ್ಲ. ಆಯ್ತು ನಡಿಯೋಣ, ನೀನೇನ್ ಕೇಳ್ತೀಯೋ ಅವ್ರೇನ್ ಹೇಳ್ತಾರೋ ಕೇಳೋಣ, ನಡಿಯೋಣ. ಇಲ್ಲೇ ಇದಾರೆ ನೋಡ್ಲ ನಮ್ಮ ಸಾಹೇಬ್ರೇ. ನಮ್ಮ ರಾಜ್ಯಕ್ಕೆ ಇವತ್ತು ಮಳೆ ಬರುತ್ತೋ ಬರಲ್ವಾ ಹೇಳಿ? ಗೊತ್ತಿಲ್ಲ ಅವ್ರೇನು. ಆಯ್ತು, ನಿಮ್ಮ ಸರ್ಕಾರದಲ್ಲಿ ಸದ್ಯದಲ್ಲಿ CM ಚೇಂಜ್ ಆಗ್ತಾರಂತೆ, ಹೌದಾ? ಗೊತ್ತಿಲ್ಲ ಅವ್ರೇನು, ಅವ್ರು ಮಾಡ್ಕೊಳ್ತಾರೆ. ಆಯ್ತು ಶಿವ, ಈ ಬುರುಡೆ ಸ್ಪೆಷಲಿಸ್ಟು ಚಿನ್ನಯ್ಯ 3 ಮದುವೆ ಆಗಿದ್ನಂತೆ, ಹೌದಾ ಶಿವ? ಗೊತ್ತಿಲ್ಲ ಅವ್ರೇನು, ಅವ್ರು ಮಾಡ್ಕೊಳ್ತಾರೆ. ಅಣ್ಣ ನಾನು ಮೊದ್ಲೇ ಹೇಳ್ದೆ ನಿನಗೆ, ಇವ್ರು ಹೆಂಗ್ ಕೇಳಿದ್ರು ಹೇಳೋದಿಲ್ಲ. ನಾನು ಸ್ಟೈಲ್ ನಲ್ಲಿ ಕೇಳ್ತೀನಿ, ನೋಡೀಗ ಹೆಂಗೆ ಉತ್ತರ ಬರುತ್ತೆ ಅಂತ. ರೆಡಿ 1 2 3. ಗೃಹ ಮಂತ್ರಿಗಳು ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳೋದು ಯಾಕೆ? ಇದಕ್ಕೆ ಉತ್ತರ ಬೇಕೇ ಬೇಕು. ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ಸಮಾಧಾನ ಆಯ್ತೇನ್ಲ ನಿಂಗೆ? ಸರಿಲ್ಲ ಅದ್ಲಾಗೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಿದ ಆ ಪ್ರಶ್ನೆಗೆ ಹೆಂಗೆ ಉತ್ತರ ಬರುತ್ತೆ ಅಂತ ಹೊಸಿ ಸೈಡ್ ನಿಂತು ಕೇಳಿಸ್ಕೊಳ್ಳಲ್ಲ ಮೂಲಂಗಿ. ಪರಮೇಶ್ವರ ಅವರೇ, ನೀವು ಮತ್ತು CM ಸೇರ್ಕೊಂಡು ನಮ್ಮ ಕನಕಪುರ ಬಂಡೇನೆ ಇಲ್ಲಿ ಬಿಟ್ಟು ಬಿಹಾರಕ್ಕೆ ರಾಹುಲ್ ಗಾಂಧಿ ಭೇಟಿಯಾಗಿ ಹೋಗಿದ್ರಲ್ಲ, ಯಾಕೆ? ನಮ್ಮ ಬಂಡೇನೆ ಒಂಟಿ ಮಾಡಿ ಹೋಗಿದ್ದೀರ, ಇದರ ಹಿಂದಿನ ರಹಸ್ಯ ಏನು? ನೀವಿಬ್ರೆ ಹೋಗಿ ರಾಹುಲ್ ಗಾಂಧಿ ಜೊತೆ ಅದೇನೇನು ಮಾತಾಡ್ಕೊಂಡು ಬಂದ್ರಿ? ಅಲ್ಲೇ ಸಾಹೇಬ್ರೆ, ನೀವ್ ಹಿಂಗೆ ಹೊಂಟ್ರೆ ಹೆಂಗೆ? ಇನ್ನು ಕೇಳಕ್ಕೆ ಬಹಳ ಪ್ರಶ್ನೆಗಳಿದಾವೆ. ಚಿನ್ನಯ್ಯ ಮುಂದಿನ ಜರ್ನಿ ಬಗ್ಗೆ ಕೇಳಬೇಕಿತ್ತು. ಈ ಯೂಟ್ಯೂಬ್ ದೂತ ಮತ್ತು ಮಟಣ್ಣನ ಬಗ್ಗೆ ಹೇಳ್ಬೇಕಾಗಿತ್ತು. ಹಂಗೇನೆ ಬಳ್ಳಾರಿ ಜೈಲಿನ ದರ್ಶನ್ ಬಗ್ಗೆ ಕೇಳಬೇಕಿತ್ತು. ಇನ್ನು ಏನೇನೋ ಕೇಳಬೇಕಾಗಿತ್ತಲ್ರಿ. ನೀವು ಕೇಳೋದು ಇನ್ನು ಇಷ್ಟೆಲ್ಲ ಪ್ರಶ್ನೆಗಳಿದಾವೆ ಅಂದ್ರೆ ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ನೇರವಾಗಿ ಯೂಟ್ಯೂಬ್ ದೂತನ ಹತ್ರ ಹೋಗೋಣ. ಅವನು ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಸಖತ್ತಾಗಿರೋ AI ವಿಡಿಯೋ ಮಾಡಿ ಉತ್ತರ ಕೊಡ್ತಾನೆ. ಬೇಕು ಬಾ, ಆ ದೂತನ ಹತ್ರ ಹೋಗಕ್ಕೆ ನಾನೇನು ಉಗ್ರ ಹೋರಾಟಗಾರ ಅನ್ಕೊಂಡೇನ್ಲ. ನಡಿಲ ಅತ್ಲಾಗೆ. ಈ ಧರ್ಮಸ್ಥಳಕ್ಕೆ ಭಕ್ತರು ಮುಗಿ ಬೀಳ್ತಿದಾರಂತೆ, ನಾವು ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥನ ದರ್ಶನ ಮಾಡ್ಕೊಂಡು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಬಂದ್ಬಿಡಣ. ನಡಿಲ ಶಿವನೇ ಶಂಭುಲಿಂಗ.